ಥ್ಯಾಂಕ್ ಯು ದೊಡ್ಡಮ್ಮ. ನಿನ್ ಸೊಸೆಗೂ ಕೂಡ ತೀರ್ಥ ಕೊಡು ದೊಡ್ಡತ್ಗೆ. ಏನ್ ಹಾಗೆ ಹೇಳ್ತಾ ಇದ್ದೀರಾ? ದೊಡ್ಡಮ್ಮ ಬಂದಿರೋ ತರನೇ ಹೇಳ್ತಾ ಇದ್ದೀರಲ್ಲ. ಹೋದ್ ಜನ್ಮದಲ್ಲಿ ಅಮ್ಮೋರು, ಆದ್ರೆ ಈ ಜನ್ಮದಲ್ಲಿ ಮಾತ್ರ ನನ್ ಮಗಳೇ. ಎಲ್ರೂ ತೀರ್ಥ ತಗೊಂಡಿದ್ದು ಆಯ್ತಲ್ವಾ? ನನ್ನ ಪ್ರಾಣ ಹೋಗೋ ಥರ ಆಗ್ತಾ ಇದೆ. ಮಾಮ್, ಅಯ್ಯೋ ಮಾಮ್, ಬೇಡ, ಹತ್ರಕ್ಕೆ ಬಂದ್ಬೇಡವಲ್ಲಪ್ಪ. ಮಾಮ್, ಏನಾಯ್ತು ಮಾಮ್? ಮಾಮ್, ಮಾಮ್ ಏನಾಯ್ತು ಮಾಮ್? ಅಮ್ಮನ ಪ್ರಾಣ ತೆಗೆಯೋದಕ್ಕೆ ರೆಡಿ ಆಗಿದ್ದಾರೆ ದೊಡ್ಡಮ್ಮ. ಅಂದ್ರೆ ಆ ತೀರ್ಥದಲ್ಲಿ ಏನಾದ್ರೂ ಹಾಕಿದ್ರಾ? ಅದೇ ತೀರ್ಥನ ನಾವೆಲ್ಲರೂ ತಗೊಂಡ್ವಲ್ಲಮ್ಮ. ಅತ್ತೆ ಕೊನೆಗಳಿಗೆ ಕೊನೆಗೂ ಹತ್ರ ಬರ್ತಾ ಇದೆ. ಅಂದ್ರೆ ಮಾಮ್ನ ಬಲಿ ಕೊಡೋದಕ್ಕೆಲ್ಲ ಕರ್ಕೊಂಡು ಬಂದ್ರೆ ಅಲ್ಲ? ಅತ್ತೆ ಹೊಟ್ಟೆ ನೋವು ಅಂತ ನಾಟಕ ಮಾಡಿದ್ರಲ್ವಾ? ಅಜ್ಜಿ, ಅಮ್ಮ ತ್ರಿನೇತ್ರಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೇನೆ ಅಜ್ಜಿ. ವಿಕ್ರಾಂತ, ಇದು ಹೇಗೆ ಸಾಧ್ಯ? ಆ ಅಮ್ಮನವ್ರ ದಯದಿಂದ ಕೋಮಾದಲ್ಲಿದ್ದ ನೈನಿಯತಿಗೆ ಶರೀರಕ್ಕೆ ತ್ರಿನೇತ್ರಿ ಆತ್ಮ ಬಂದು ಸೇರ್ಕೋತು ಮಾವ. ಮತ್ತಿವಾಗ ಹೇಗೆ? ದೇಹನೂ ಬೇರೆ ಬೇರೆ, ಆತ್ಮನೂ ಬೇರೆ ಬೇರೆ. ಈಗ ಬಂದಿರೋ ಸಮಸ್ಯೆ ಅದೇ ಅತ್ತೆ. ಸಾಕ್ಷಾತ್ ವಿಶಾಲಾಕ್ಷಮ್ಮನವ್ರೆ ಇಲ್ಲಿಗೆ ಬಂದು ಈ ಸಮಸ್ಯೆನ ಸರಿ ಮಾಡಬೇಕು. ಅವತ್ತು ಗಂಡು ತೋರಿಸ್ಬೇಕಾದ್ರೆ ನನ್ನ ಮೊಮ್ಮಗಳು ಇದೇ ಸೀರೆ ಉಟ್ಕೊಂಡಿದ್ಲು ವಿಶಾಲ್ ಅವ್ರೆ. ಈ ಸೀರೆ ಕತೆನೇ ಬದಲಾಯಿಸ್ಬಿಡ್ತು ಅಜ್ಜಿ. ಅಯ್ಯೋ ದೇವ್ರೆ, ಮತ್ತೆ ಏನಾಯ್ತೆ? ಹೊಟ್ಟೆಲ್ ಮಗು ಓದಿತಿದ್ದಾರೆ. ಇಷ್ಟು ದಿನ ಮಗು ಅಲ್ಲಾಡಿಲ್ಲ ಅಂತ ಹೇಳಿದಲ್ಲ ಚಿಕ್ಕಿ. ಮೊನ್ನೆ ವಿಶಾಲಾಕ್ಷಿ ಹೇಳಿದ್ಲಲ್ಲಮ್ಮ, ನಿಮ್ ತಿಲೋತಮ್ಮ ಅತ್ತೆ ಪ್ರಾಣ ಬಿಟ್ರೆ ದುರಂದರ ಹೊಟ್ಟೆಲ್ ಹುಟ್ಟತಾಳೆ ಅಂತ. ಹೌದು ಚಿಕ್ಕಮ್ಮ, ನೀನೆಷ್ಟು ಬೇಡ ಅಂದ್ರೂ ವಿಧಿ ಬರಹನ ಬದಲಾಯಿಸಕ್ಕಾಗಲ್ಲ. ತಿಲೋತಮ್ಮ ಅತ್ತೆ ಮತ್ತೆ ಪುನರ್ಜನ್ಮ ಪಡೆಯೋದಕ್ಕೆ ನಿಮ್ ಗರ್ಭಾನೇ ಆಶ್ರಯಿಸ್ತಾ ಇರೋದು. ಪುನರಪಿ ಜನನಂ ಪುನರಪಿ ಮರಣಂ. ಬ್ರೋ, ಹ್ಯಾಪಿನಾ? ಮತ್ತೆ ಅಮ್ಮ ಅತ್ತೆ ಹೊಟ್ಟೆಲ್ ಹುಟ್ತಾ ಇದ್ದಾರೆ. ಹುಟ್ಲಿ ಕಣೋ, ಹೆಣ್ಮಗುವಾಗೆ ಹುಟ್ಲಿ. ಮಾಮ್ ಹೆಸರು ಇಡ್ತೀನಿ ತಿಲೋತ್ತಮ ಅಂತ.
ಅವ್ರ ಬೂದಿ ಮಾಡಿರೋ ಗಾಯತ್ರಿ ಪಾಪು ಅಂತ್ಯ ನೋಡೋದಿಕ್ಕೆ ಅಂತ ಮಾಮ್ ಮತ್ತೆ ಹುಟ್ಟಿದ್ದಾರೆ ಅಂತೆಲ್ರು ಅನ್ಕೊಳ್ಳೋ ತರ ಮಾಡಿಲ್ಲ ಅಂದ್ರೆ ನಾನು ಹೆಸರೇ ಬದಲಾಯಿಸ್ಕೋತೀನಿ. ಅತ್ತೆ ಹುಟ್ಟಿದ್ಮೇಲೆ ಅವ್ರಿಗೊಳ್ಳೆ ಬುದ್ಧಿ ಬರ್ಲಿ ಅಂತ ಅಮ್ಮನವ್ರನ್ನ ನಾವ್ ಈಗ್ಲೇ ಬೇಡ್ಕೊಳ್ಳೋಣ. ಪರಮ ಭಕ್ತಾದಿಗಳು ತ್ರಿನೇತ್ರಿ ತ್ರಿನಯನಿ ಇಬ್ರು ಸೇರಿ ವಿಶಾಲಾಕ್ಷಿ ಅಮ್ಮನವ್ರನ್ನ ಬೇಡ್ಕೊಳ್ರಮ್ಮ.